ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ನಾನು ನೆನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತ ಹೇಳಿದ್ರೆ ರವಿಚಂದ್ರನ್ ಅವ್ರದ್ದು. ಅದಕ್ಕೆ ಇಬ್ಬರು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ಅದು ಯಾರ್ಯಾರು ಅಂತ ಅಂದರೆ ತಾನ್ವಿ ಗೌಡ ಮತ್ತು ನವೀನ್ ಸೌಮ್ಯ ಅಂತೇಳಿ. ನವೀನ್ ಸೌಮ್ಯ ಅವ್ರಿಗೆ ನಾನು ಮೆಸೇಜ್ ಕೂಡ ಹಾಕಿದ್ದೀನಿ. ಲಾಸ್ಟ್ ಕೂಡ ವಿನ್ ಆಗಿದ್ದರು. ಅವ್ರು ಇನ್ನೂ ಅವ್ರ ಅಡ್ರೆಸ್ ಕಳಿಸಿಲ್ಲ. ನಾನು ನನ್ನ ಗಿಫ್ಟ್ನ ಕೊರಿಯರ್ ಮಾಡೋದಕ್ಕೆ. ಈ ವಿಡಿಯೋನ ನೀವೇನಾದ್ರು ನೋಡ್ತಿದ್ರೆ ಬೇಗ ನಿಮ್ಮ ಅಡ್ರೆಸ್ನ ಟೆಕ್ಸ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋಗೆ ರವಿಚಂದ್ರನ್ ಅಂತ ಕಮೆಂಟ್ ಮಾಡಿ ವಿನ್ನರ್ ಆಗಿರುವ ತಾನ್ವಿ ಅವ್ರಿಗೂ ನಿಮ್ಮ ಅಡ್ರೆಸ್ನ ಕಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಿದ್ದೀವಿ. ನೀವೇನಾದರೂ ಇನ್ನೂ ನನ್ನ ಸ್ಕ್ರಿಬ್ಲಿಂಗ್ ಆರ್ಟ್ಗೆ ಕಮೆಂಟ್ ಮಾಡಿಲ್ಲ ಅಂತ ಅಂದರೆ ಇವತ್ತಿನ ವಿಡಿಯೋನ ಕೊನೆವರೆಗೂ ನೋಡಿ, ಆಮೇಲೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಯಾರು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಬೆಳಗ್ಗೆ ಹೆಂಗೆ ಶುರು ಆಯ್ತು ಅಂತ ಅಂದರೆ ಪಿ ಜಿಲಿ ಕೆಟಲಲ್ಲಿ ಎಗ್ ಬುರ್ಜಿ ಮಾಡೋದ ಅಂತ ಹೇಳ್ಬಿಟ್ಟು ಮೊಟ್ಟೆ ತೊಗೊಬಂದು ಹಂಗೆ ಆಲಿವ್ ಆಯಿಲ್ ಎಲ್ಲ ತಂದು ಕೆಟಲ್ನು ಪ್ರಿಪೇರ್ ಮಾಡಿ ಮೊಟ್ಟೆ ಎಲ್ಲ ಒಡೆದು ಒಳಗಡೆ ಹಾಕಿ ಅದನ್ನೆಲ್ಲ ತಿಳಿಸಿ ಇಂತೂ ಎಗ್ ಬುರ್ಜಿ ಅಂತೂ ರೆಡಿ ಆಯಿತು. ಎಗ್ ಬುರ್ಜಿ ರೆಡಿ ಆದಮೇಲೆ ಅದನ್ನು ಟೇಸ್ಟ್ ಮಾಡಿ ಮತ್ತೆ ಬಾಕ್ಸ್ಗೆ ಹಾಕೊಂಡು ನಾನು ಬೊಟಿಗೋಗಂತೂ ಹೊರಟೆ. ಟೈಮ್ ಲೇಟಾಗಿ ಹೋಗಿತ್ತು ಅಂತ ಹೇಳಿ ಆಟೋ ಮಾಡ್ಕೊಂಡೋಗಿ ಆಮೇಲೆ ಮತ್ತೆ ಬೊಟಿಗೆ ಹೋಗಿ ನನ್ನ ಕೆಲಸನೂ ಶುರು ಮಾಡಿಕೊಂಡೆ. ಆಮೇಲೆ ಮಷಿನ್ ಎಂಬ್ರಾಯ್ಡ್ರಿ ಇತ್ತಂತೇಳಿ ಅಲ್ಲಿಗೆ ಹೋಗಿ ಆ ವರ್ಕ್ನ ಮುಗಿಸ್ಕೊಬರೋಷ್ಟರಲ್ಲಿ 2 ಗಂಟೆ ಇತ್ತು. 2 ಗಂಟೆ ಆದ ತಕ್ಷಣ ನನ್ನ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಮತ್ತೆ ಸ್ಕ್ರಿಬ್ಲಿಂಗ್ ಆರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಇವತ್ತಿನ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ಯಾರು ನೋಡ್ತಿದ್ರೆ ಬೇಗ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.